ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಗಿಲು ಲೇಔಟ್ನ ಸರ್ಕಾರಿ ಜಾಗ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ. ಒಂದು ಮಹತ್ವದ ಬೆಳವಣಿಗೆ ನೋಡಿ. ಕೋಗಿಲು ಲೇಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಡೆವಲಪ್ಮೆಂಟ್ ಇದು. ಕೋಗಿಲು ಲೇಔಟ್ನಲ್ಲಿ ವಾಸವಿದ್ದವರ ಹಕ್ಕುಗಳನ್ನು ಮೊಟಕು ಮಾಡಲಾಗಿದೆ. ಕೋಗಿಲು ಲೇಔಟ್ ಸರ್ಕಾರಿ ಜಾಗ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಅವತ್ತು ಒತ್ತುವರಿ ತೆರವು ಮಾಡಿದ ಅಧಿಕಾರಿಗಳ ವಿರುದ್ಧ ಬಂದಿರುವಂತಹ ಕೇಸ್ ಇದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ನೀಡಿದ್ದೇವೆ. 5 IAS, 1 IPS ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು. ವಕೀಲ ಉಮಾಪತಿ, ಸುಧಾಕಟ್ಟ, ನರಸಿಂಹಮೂರ್ತಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ GPA ಮುಖ್ಯ ಆಯುಕ್ತ, ನಗರ ಪೊಲೀಸ್ ಆಯುಕ್ತ, ಜಿಲ್ಲಾಧಿಕಾರಿ ಸೇರಿ 5 ಜನರ ವಿರುದ್ಧ ಖಾಸಗಿ ದೂರನ್ನು ದಾಖಲು ಮಾಡಿದ್ದೇವೆ ಅಂತ ಇವರು ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ವಾಸವಿದ್ದವರ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ ಅನ್ನುವಂತಹ ಆಧಾರದಲ್ಲಿ ಈಗ ದೂರು ದಾಖಲಾಗಿರೋದು. ಸೊ ಹಾಗಾಗಿ ಮುಂದೆ ಯಾವ ರೀತಿ ಇದು ಕಾನೂನಾತ್ಮಕ ಬೆಳವಣಿಗೆಯನ್ನು ಪಡೆದುಕೊಳ್ಳಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೋಗಿಲು ಲೇಔಟ್ ಸರ್ಕಾರಿ ಜಾಗ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಡೆವಲಪ್ಮೆಂಟ್ ಇದು. ನೋಡಿ, ಇಲ್ಲಿ 5 IAS, 1 IPS ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿರುವಂಥದ್ದು. ಅದರಲ್ಲಿ ಗಮನಿಸಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕಾರ್ಯೋನ್ಮುಖರಾಗ್ತಾರೆ ಅನ್ನೋದಾದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ಬರೋದೇ ಆಗತ್ತಾ? ಅವರ ಸೂಚನೆ ಇಲ್ಲದೆ ಆಗತ್ತಾ? ಅಥವಾ ಆ ಭಾಗದ ಶಾಸಕರ ಗಮನಕ್ಕೆ ಬರದೇ ಆಗುವಂತಹ ಪ್ರಕ್ರಿಯೆಗಳ ಇದರ ಬಗ್ಗೆ ಕೂಡ ಪರಾಮರ್ಶೆ ಮಾಡಬೇಕಾಗುತ್ತೆ. ಸೊ ಕೇಸ್ ಹಾಕೋದಾದರೆ ಇವರೆಲ್ಲರನ್ನ ಕೂಡ ಪರಿಗಣಿಸಿ ಕೇಸನ್ನು ದಾಖಲು ಮಾಡಿದ್ರೆ ಇದಕ್ಕೊಂದು ಅರ್ಥ ಅನ್ನೋದಿರುತ್ತೆ. ಈಗ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪರವಿರೋಧ ಚರ್ಚೆಯಲ್ಲ, ಯಾವುದೇ ಅನಾಹುತಗಳು ಸಂಭವಿಸಿದ್ರು ಕೂಡ ಅದಕ್ಕೆ ಅಧಿಕಾರಿಗಳೇ ಕಾರಣ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಅಧಿಕಾರಿಗಳೊಂದು ಡಿಸಿಷನ್ ತಗೋಬೇಕು ಅನ್ನೋದಾದರೆ ಆ ಭಾಗದ MLA ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಅಣತಿ ಇಲ್ಲದೆ ಅಥವಾ ಅವರ ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಆಗೋದಕ್ಕೆ ಹೇಗೆ ಸಾಧ್ಯ? ಇದರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ.